ಸರ್ IT ಹಬ್ ಆಗಿ ಮೈಸೂರಿಗೆ ವಿಸ್ತರಣೆ ಮಾಡಿದೆ, ಎಲ್ಲ ಬೆಂಗಳೂರಿಗೆ ಕೊಡ್ತಾರೆ ಅಂತ ಗಂಭೀರ ಆರೋಪ. ಆದರೆ ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರೇ, ಈ ರಾಜ್ಯವನ್ನು ಸಾಕ್ತಿರ್ತಕ್ಕಂಥದ್ದು ಕೂಡ ಬೆಂಗಳೂರೇ. IT ಹಬ್ ಆಗಿ ಮೈಸೂರಿಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು, ಇದನ್ನ ಸ್ವಾಗತ ಮಾಡ್ತೀರಾ ಅಥವಾ ಇದನ್ನು ವಿರೋಧ ಮಾಡ್ತೀರಾ? ಸರ್, ಇದು ಪುಸ್ತಕದಲ್ಲಿ ಮಾತ್ರ ಇರ್ತದೇನೋ ಅಂತ ನಮ್ಮ ಭಯ. ಏನಕ್ಕೆ ಅಂದ್ರೆ ಇವತ್ತಿನ ನಮ್ಮ ರಾಜ್ಯದ IT ಮಿನಿಸ್ಟ್ರು ಬಂದರೆ ಮೀಡಿಯಲ್ಲಿ ಮಾತಾಡ್ತಾರೆ. ಸರ್, ಪ್ರಿಯಾಂಕ್ ಖರ್ಗೆ ಅವರೇ ಸರ್, ಇನ್ನೇನಿದೆ ಸರ್ ಇದ್ರಲ್ಲಿ ಮುಚ್ಚುಮರೆ? ಪ್ರತಿ ಸರಿ ಬರ್ತಾರೆ ಮೀಡಿಯಾಗೆ ಮಾತಾಡ್ತಾರೆ. ಯಾವತ್ತಾದ್ರೂ ಅವ್ರ ಏನ್ ಡಿಪಾರ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ಮಾತಾಡಿದಾರ? ಬಂದಾಗೆಲ್ಲ ಮೋದಿ, ಟ್ರಂಪ್, ಇಲ್ಲಾಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ ಅಂತಾರೆ, ಇಲ್ಲಾಂದ್ರೆ RSS ಅಂತ ಗುಮ್ಮ ಕುಂಡಿಸ್ಬಿಟ್ಟು ಹೋಯ್ತಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಏನ್ ಮುಖ್ಯಮಂತ್ರಿ ಅವರು ಇದಾರೆ, ಅವರು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತಾರೆ. ಆದ್ರೆ ಇವತ್ತಿನ ದಿನ ಅವ್ರ ಕುರ್ಚಿಗೆ ಅವ್ರ ಗ್ಯಾರಂಟಿ ಇಲ್ಲ. ಇವಾಗ 11G ಅಂತ ಹೇಳಿದ್ರು, 11G ಅಂತ ಹೇಳಿದಾರಲ್ಲ, 2G ಸ್ಕ್ಯಾಮ್ ಮಾಡಿದವರು 11G ಫಾಸ್ಟ್ ಅಲ್ಲಿ ನಾವು ಸ್ಕ್ಯಾಮ್ ಮಾಡ್ಬೇಕಂತ ಹೇಳ್ಬಿಟ್ಟು 11G ಅಂತ ಹೇಳಿದ್ದಾರೆ. ನಮ್ಮ ಸ್ನೇಹಿತರು ಹರೀಶ್ ಅವ್ರು ಹೇಳ್ತಾ ಇದ್ರು, ನಮ್ಮ ಬಜೆಟ್ ಹಿಂಗ್ ಮಾಡಿದ್ವಿ ಹಂಗ್ ಮಾಡಿದ್ವಿ ಅಂತ. ಅವ್ರದೇ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಣ್ಣ ಅವ್ರು ಇದಾರಲ್ಲ, ಅವರು ಬೃಹತ್ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ ಆಸ್ಪತ್ರೆನ 3 ವರ್ಷಗಳ ಕಾಲ ಬೀಗ ಹಾಕಿ ಇಟ್ಟಿದ್ದಾರೆ. ಯಾವತ್ತು ನಮ್ಮ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ರು, ನಿಮ್ದು ಸರ್ಕಾರದಾಗ ವಸತಿ ಯೋಜನೆ ಘೋಷಣೆ ಮಾಡಿದ್ವಿ, 4,90,000 ವಸತಿ ಯೋಜನೆಗಳ ಘೋಷಣೆ ಮಾಡಿದ್ರೆ ಅನುದಾನವನ್ನು ಕೊಟ್ಟಿಲ್ಲ. ನಿಮ್ಗಳದ್ದು ಅನೇಕ ಫಾಲ್ಟ್ಗಳು ಇರ್ತಕ್ಕಂಥ. ಎಸ್ ಮೇಡಮ್, ಈ ಬಜೆಟ್ ತಾವು ಮಹಿಳೆಯಾಗಿ ಯಾವ ರೀತಿ ನೋಡ್ತೀರಾ? 67% ಟ್ಯಾಕ್ಸ್ ಕಟ್ತೀವಿ. ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಅಲ್ಲ, ಅದೇ ಧ್ವನಿಯಲ್ಲೇ ಕೇಳ್ಬೇಕು ನೀವು. ನೀವ್ ಯಾವ ಧ್ವನಿಯಲ್ಲಿ ನಮ್ಮನ್ನ ಕೇಳಿದ್ರಿ, ಅದೇ ಧ್ವನಿಯಲ್ಲಿ ಅವ್ರಿಗೆ ಕೇಳಿ. ಎಸ್ ಸರ್, ಏನು ತುಂಬಾ ಅಗ್ರೆಸಿವ್ ಆಗಿದ್ದೀರಿ ಅನ್ಸುತ್ತೆ. ಯಾವ್ದು ಅಲ್ಪಸಂಖ್ಯಾತರ ಮೇಲೆ ಅಟ್ಯಾಕ್ ಮಾಡಕ? ಹೌದೌದು. ಅಲ್ಪಸಂಖ್ಯಾತರ ಮಕ್ಕಳಿಗೆ ಲ್ಯಾಪ್ಟಾಪ್ ತೊಗೊಳಕ್ 50,000, ನಮ್ಮ ಕನ್ನಡ ಮಕ್ಕಳಿಗೆ ತರಕಾರಿಗೆ 50 ಪೈಸೆ. ಹೌದು. ಅವ್ರಿಗೆ ವಸತಿ ಶಾಲೆ ಕಟ್ಕೊಳಕ್ಕೆ ಅನುದಾನ. ನಮ್ಮ ಶಾಲೆ ಮಕ್ಕಳಿಗೆ ಒಂದು ಮೊಟ್ಟೆ 3 ಜನಕ್ಕೆ. ಆಯ್ತಾ? ಎಂತ ನಾಚಿಕೆಟ್ಟ ಸರ್ಕಾರ ಅಂದ್ರೆ, ಭಿಕ್ಷುಕರು ದುಡ್ಡು ತಿಂದು ಎರಡು ವರ್ಷದಿಂದ ತಿನ್ಕೊಂಡವ್ರೆ. ಅವ್ರ ಪಾಪ ಊಟ ಹಾಕಕ್ ಗತಿ ಇಲ್ಲ. ಇವ್ರು ಬಜೆಟ್ ಮಾಡ್ತಾರೆ. 3.5 ವರ್ಷ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ ಸರ್? ಖಾಲಿ ಡಬಲ್ ಕಲ್ಲಾಕಿ ಅಲ್ಲಾಡಿಸಿ ಬಿಟ್ಬಿಟ್ಟು 4.5 ಲಕ್ಷ ಕೋಟಿ ಏನು ಹೆಂಗಿಂದ ತರ್ತೀಯ ಅಂದ್ರೆ ಸಾಲ ಮಾಡ್ತೀನಂತೆ. ಈಗ ಅವ್ರು ಕೇಳಿದ್ರು ಒಂದು ಪ್ರಶ್ನೆ, ಆ ಮೇಡಮ್ ಅವ್ರು ಕೇಳಿದ್ರು, ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ವೈಟ್ ಟಾಪಿಂಗ್ಗೆ 1,700 ಕೋಟಿ, 180 ಕಿಲೋಮೀಟರ್ ರಸ್ತೆ ವ್ಯಾಪ್ತಿಗೆ 1,700 ಕೋಟಿ ಮೀಸಲಿಟ್ಟಿದ್ದಾರೆ. ಬೆಂಗಳೂರಿಗೆ ಹೆಚ್ಚಿನ ಸಿಂಹಪಾಲನ ಕೊಟ್ಟಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವರು ಇಷ್ಟೆಲ್ಲ ಮಾತಾಡ್ತಾರೆ. ಮೊದಲು ಆರ್ಥಿಕತೆ ಬಗ್ಗೆ ತಿಳ್ಕೊಂಡು ಮಾತನಾಡಿ. ನಮ್ಮ ರಾಜ್ಯ ಎಲ್ಲಾ ರಾಜ್ಯಗಳಿಗಿಂತ ಹೋಲಿಕೆ ಮಾಡಿದ್ರೆ ತಲಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಮತ್ತೆ ಮಹಾರಾಷ್ಟ್ರ ಇವರ ಗುಜರಾತ್ ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಆರ್ಥಿಕತೆ ಸುಭದ್ರವಾಗಿದೆ, ಬಲವಾಗಿದೆ. ಇವ್ರು ಯಾವ ನೈತಿಕತೆ ಇದೆ ಇಟ್ಕೊಂಡು ನಮ್ಮ ರಾಜ್ಯದ ಬಗ್ಗೆ ಮಾತನಾಡ್ತಾರೆ? ಈ ಬಜೆಟ್ ಬಗ್ಗೆ ತಾವೇನು ಸರ್, ಕಲ್ಯಾಣ ಕರ್ನಾಟಕಕ್ಕೋಸ್ಕರ 5,000 ಕೋಟಿನ ಮೀಸಲಾಗಿಟ್ಟಿದ್ದಾರೆ ಅವರು. ಸಿದ್ದರಾಮಯ್ಯ ಇಡೋದಲ್ಲ, ಅದನ್ನ ಬಜೆಟ್ ಮಾಡಿದ್ದಾರೆ. ಅದು ಅಭಿವೃದ್ಧಿ ಮಾಡಕ್ಕೆ ನೀವು ಬಿಡ್ಬೇಕು. ಮತ್ತೆ ಮೊಟ್ಟೆ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ ಶಶಿಕಲಾ ಜೊಳ್ಳಿ ಅವರು ಮೊಟ್ಟೆ ಕಳ್ಳಿ ನಮ್ದಾದ್ರೂ ಮೊಟ್ಟೆ ಕೊಡ್ತಾ ಇದೀವಿ. ನಿಮ್ದು ಮಹಿಳಾ ಮಿನಿಸ್ಟರ್ ಮೊಟ್ಟೆ ನುಂಗ್ಬಿಟ್ಟಿದ್ದಾರೆ. ಏನ್ ಮಾಡ್ತೀರಾ ಇವಾಗ? ನಮ್ದಾದ್ರೂ ಅಭಿವೃದ್ಧಿಗೆ ಅಂತ ಇಡ್ತಾ ಇದಾರೆ ಸಿದ್ದರಾಮಯ್ಯ. ಅದಕ್ಕೆ ನೀವು ಸ್ವಾಗತ ಕೊಡಿ, ವೆಲ್ಕಮ್ ಮಾಡಿ. ಮೋದಿ ಅವರು ಎಲ್ಲ ತಿಂದಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಅಭಿವೃದ್ಧಿಯಾಗಿ ಇಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಪ್ರತಿಯೊಂದು ಕೃಷಿಯಾಗಿ ಯುವಕರಾಗಿ ಎಲ್ಲರ ಬಗ್ಗೆ ನಾವು ಯೋಚನೆ ಮಾಡಿ ಮೊನ್ನೆನೇ ಇವತ್ತು ಒಳ್ಳೆ ಬಜೆಟ್ ಮಂಡನೆ ಮಾಡಿದ್ದಾರೆ. ನೆನ್ನೆ ಸಾಲ ಮಾಡೋದಕ್ಕೋಸ್ಕರ ಅಲ್ಲ, ಸಾಲ ಮಾಡಿ ಯಾರು ಬೇಕಾದ್ರೆ ಬಜೆಟ್ ಮಂಡಿಸ್ತಾರೆ ಅಂತ ಅವ್ರು ಮಾತನ್ನ ಹೇಳಿದ್ರು. ಸರ್, ಇದು ಸಾಲ ಬಂದು ಇವತ್ತು ನೆನ್ನೆದಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಸಾಲ ಆಗಿರೋದು ಅರೆ ಸರ್ಪ್ಲಸ್ ಬಜೆಟ್ ನಾವು ಮಂಡಿಸ್ತಾ ಇರೋದು. ಯಾವುದೋ ಕಾರ್ಯಗತ ಆಗದೆ ಹೋಗಿಲ್ಲ. ಎರಡನೇದು ಸರ್, ಇವರು 3 ವರ್ಷ ಅಂದ್ರೆ ಇದಕ್ಕಿಂತ ಇದ್ದು ಬಿಜೆಪಿ ಸರ್ಕಾರ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡೋದಿಕ್ಕೆ ಆದೇಶ ಕೂಡ ಹೊರಡಿಸಿಲ್ಲ. ನಾವು GBA ಎಲೆಕ್ಷನ್ ಮಾಡಕ್ ಕೊಟ್ಟಿದೀವಿ. ಮತ್ತೆ ನಾವು ಸರ್ಕಾರಿ ನೋಡಿ ಸರ್, 8,000 ಪೊಲೀಸ್ ಹುದ್ದೆಗಳನ್ನ ಭರ್ತಿ ಮಾಡೋದಿಕ್ಕೆ, ದಯವಿಟ್ಟು 8,000 ಹುದ್ದೆಗಳನ್ನ ಭರ್ತಿ ಮಾಡೋದಿಕ್ಕೆ ನಾವು ಅಂಗೀಕಾರ ಕೊಟ್ಟಿದ್ದೀವಿ. ಇವ್ರೇನಾದ್ರೂ ಅದ್ರಲ್ಲಿ ಯಾವ್ದಾದ್ರು ಒಂದು ಉಳು ಕೇಳಕ್ಕಿಲ್ಲ. ಸುಮ್ನೆ ಬಂದಿಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಅದನ್ನ ಸರ್ ಹೇಳ್ತಾ ಇದೀವಿ. ಸರ್, ದಾರಿ ತಪ್ಪಿಸ್ತಾ ಇದ್ದಾರೆ. ಆಮೇಲೆ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆನ ನಿರ್ಮಾಣ ಮಾಡ್ತಾ ಇದೀವಿ. ಇನ್ನು 2 ವರ್ಷದಲ್ಲಿ ಕಾರ್ಯಗತ ಆಗುತ್ತೆ. ಎಲ್ಲೂ ತೊಂದರೆ ಆಗೋದಿಲ್ಲ ಸರ್. ಇವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳಿ, ದಯವಿಟ್ಟು ಆರಾಮಾಗಿ ಕುತ್ಕೊಳ್ಳಿ. ನಾವು ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ದೀವಿ, ಗ್ಯಾರಂಟಿ ಬಜೆಟ್ ಮಂಡಿಸ್ತಿದ್ದೀವಿ. ನಾವು ಇದ್ರಲ್ಲಿ ಯಶ ಕಾಣ್ತೀವಿ. ದಯವಿಟ್ಟು ಇದನ್ನ ಜನತೆ
ಮರೆಯಲ್ಲ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಅಲ್ಲ, ನಿಮ್ಮ ದೃಷ್ಟಿಯಲ್ಲಿ ವಿಶ್ಲೇಷಣೆಗಳು ಮಾಡಿ. ಸುಮ್ಮನೆ ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು ಅದಲ್ಲ, ವಿಶ್ಲೇಷಣೆಗಳು ಮಾಡ್ಬೇಕು. ಹಂಗಂದ್ರೆ ನೀವು ವಿಶ್ಲೇಷಣೆ ಮಾಡಿಲ್ಲ ಅಂದ್ರೆ ಈ ಬಜೆಟ್ ಬಗ್ಗೆ ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅಂತ ಅರ್ಥ, ಹೌದಲ್ವಾ? ಆಯ್ತು, ನಾನು ನಿಮ್ ದಾರಿಲೇ ಬರ್ತೀನಿ ಸರ್, ವಿಶ್ಲೇಷಣೆ ಮಾಡ್ತೀನಿ. ಅವ್ರಿಗೆ FRBM ಕೇಂದ್ರದ FRBM ಎಷ್ಟಿದೆ ಅಂತ ಗೊತ್ತಾ ಕೇಳಿ. ಅವ್ರಿಗೆ ಗೊತ್ತಿಲ್ಲ, ನೀವು ಹೇಳಿ. ಸರ್ 55% ನೀವು ಈ ಬಜೆಟ್ ಅನ್ನ, ನಿಮ್ಮ ಬಜೆಟ್ ಅನ್ನ 55% ನೀವು ಹೇಳಿದ್ರಿ ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾ ಇದೀನಿ. ನಾವು ಕೇಂದ್ರಕ್ಕೆ ರಾಜ್ಯ ಬಜೆಟ್ ನ ಹೋಲಿಕೆ ಮಾಡ್ತಾ ಇದೀವಿ. FRBM ಸೆಂಟ್ರಲ್ದು 55 ಇದೆ, ನಮ್ದು ಎಷ್ಟಿದೆ? 24.94 ಇದೆ. ನಾವ್ ಯಾರು ಮೀರಿದ್ದಾರೆ? ಕೇಂದ್ರ ಆಡಳಿತ, ಮೋದಿ ಸರ್ಕಾರ ಏನಾಗಿದೆ FRBM ನ ಗಾಳಿಗೆ ತೂರಿದೆ, ಅದರಲ್ಲಿ ಬಿಡ್ತೀವಿ. ನಮ್ಮ GSDP ಎಷ್ಟಿದೆ? 8.1 ಇದೆ. ಕೇಂದ್ರದ ಎಷ್ಟಿದೆ? 7.4 ಇದೆ. ಆರ್ಥಿಕವಾಗಿ ಯಾರಿದ್ದಾರೆ? ಕರ್ನಾಟಕ ರಾಜ್ಯ ಮುಂದೆ ಇದೆ. ಈಗ ರಾಮನಗರ, ಶಿಡ್ಲಘಟ್ಟ, ಹಾವೇರಿಲಿ ಸಿಲ್ಕ್ ಪಾರ್ಕ್ ಮಾಡಿದೀವಿ, ಅದು ಮೈನಾರಿಟಿಗೋಸ್ಕರ ಮಾಡಿದೀವ ಸರ್, ಅಲ್ಪಸಂಖ್ಯಾತರಿಗೆ ಮಾಡಿದೀವಿ ನಾವು. ಆಯ್ತು, ಚಿಕ್ಕಬಳ್ಳಾಪುರಲ್ಲಿ ಡ್ರೋನ್ ಪರೀಕ್ಷಾ ಕೇಂದ್ರ ಮಾಡಿದೀವಿ, ಅದನ್ನ ಅಲ್ಪಸಂಖ್ಯಾತರಿಗೆ. ನೀವು ರಾಜಕೀಯ ಆರೋಪ ಮಾಡೋದು, ನೀವು ಓದ್ಕೊಂಡ್ ಬಂದು ಹೇಳ್ಬೇಕು ನನ್ನ ಹತ್ರ. 38 ಲಕ್ಷ ರೈತರಿಗೆ ನಾವು 30,000 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದೀವಿ. ಇದು ಕೇಂದ್ರ ಸರ್ಕಾರ ಮಾಡಿತ್ತ ಸರ್, ಇದು ರಾಜ್ಯ ಸರ್ಕಾರ ಮಾಡಿರೋದು. ಆಯ್ತಾ, ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಬ್ಯಾಂಕ್ ನಮ್ಮ ಸ್ಥಾಪನೆ ಮಾಡ್ತಾ ಇದೀವಿ. ಇದು ಮೈನಾರಿಟಿಗೋಸ್ಕರ ಮಾಡಿರೋದಲ್ಲ ಸರ್, ಬಡವರಿಗೋಸ್ಕರ, ರೈತರಿಗೋಸ್ಕರ ಮಾಡಿದ್ದು. ಆಮೇಲೆ 16 ವರ್ಷದೊಳಗೆ ಮಕ್ಕಳಿಗೆ ನಾವು ಸಾಮಾಜಿಕ ಜಾಲತಾಣ ನಿಷೇಧ ಮಾಡ್ತಿದೀವಿ. ಇದೇ ಮೋದಿ ಸರ್ಕಾರ ಬಂದಾಗ ಏನ್ ಮಾಡ್ತು? ಆನ್ಲೈನ್ ಗೇಮಿಂಗ್ ಲಕ್ಷಾಂತರ ಕೋಟಿಯಷ್ಟು ಸಂಪಾದನೆ ಮಾಡಿ. ಬೇರೆ ಹೇಳಿ. ಆಯ್ತು, ರೋಹಿತ್ ವೆಮುಲ್ ಅಂತ. ಈಗ ನೀವು ಜಾತಿ ಆರಾಧಿತ ಮೇಲೆ ಬಿಜೆಪಿಯವರು ಯಾವಾಗ ರಾಜಕೀಯ ಮಾಡೋದು ಜಾತಿ ಮೇಲೆ. ಆ ಜಾತಿ ಆಧಾರಿತ ದೌರ್ಜನ್ಯವನ್ನ ತಡೆಯಕ್ಕೋಸ್ಕರ ರೋಹಿತ್ ವೆಮುಲ್ ಅಂತ ನಾವು ಸ್ಥಾಪನೆ ಮಾಡಿದೀವಿ. ಮತ್ತೆ ಮೈಸೂರು ಸಿಟಿಯನ್ನು 2ನೇ 2 ಟೈರ್ ಸಿಟಿನಾಗಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಮತ್ತು 5,000 ಮಹಿಳೆಯರಿಗೆ ಆಧುನಿಕ ಕೃಷಿ ಕೌಶಲ್ಯ ತರಬೇತಿಯನ್ನು ನಾವು ಕೊಡ್ತಾ ಇದೀವಿ. ಇವ್ರ ತರ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ ಎಷ್ಟು ಅಕ್ರಮ ಮಾಡಿದಂತವ್ರು ಬಿಜೆಪಿಯವರು. ಇವತ್ತು ನಾವು ಕೊಡ್ತಾ ಇರೋಂತ ಮಹಿಳೆಯರಿಗೆ, ಕೃಷಿಕರಿಗೆ, ಯಾರು ಸಮಾಜದಲ್ಲಿ ದಮನಿತರಾಗಿದ್ದಾರೆ ಅಂತವರಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ. ಇದು ನಿರಂತರವಾಗಿರುತ್ತೆ. ಈಗ ಇವರು SC ST ಅವ್ರ ಬಗ್ಗೆ ಬೊಬ್ಬೆ ಹಾಕ್ತಾರೆ. SC ST ಅವ್ರಿಗೆ ನೀವು ಇದನ್ನ ಮಾಡ್ತಾ ಇಲ್ಲ, ಅಲ್ಲ SCTP ಆ ಯೋಜನೆ ಬಗ್ಗೆ ಹೇಳ್ತಾ ಇದ್ರು ಅವರು. ಈಗ ಕೇಂದ್ರದಲ್ಲಿ 30 ಕೋಟಿ ಜನ ಇವರಿದ್ದಾರೆ, ದಲಿತರಿದ್ದಾರೆ, SC ಇದ್ದಾರೆ, 30 ಕೋಟಿ ಜನ. ಇವ್ರ ಬಜೆಟ್ ಎಷ್ಟು ಕೊಟ್ಟಿರೋದು? 62,000 ಕೋಟಿ. ನಾವು ಇಲ್ಲಿ ಬರೀ 1 ಕೋಟಿ ಇರೋದವರು, 1 ಕೋಟಿಗೆ ನಾವು 30,000 ಕೋಟಿ ಕೊಟ್ಟಿದ್ದೀವಿ. ಇವ್ರು ಬೆಳಿಗ್ಗೆ ಆದರೆ ದಲಿತರ ಬಗ್ಗೆ ಅಥವಾ SC ಅವ್ರ ಬಗ್ಗೆ ಬೊಬ್ಬೆ ಮಾಡ್ತಾರೆ. ಇವ್ರಿಗೆ ರಾಜಕಾರಣದಲ್ಲಿ ಬರೀ ನೇರವಾಗಿ ಆರೋಪ ಮಾಡೋದು ಬಿಟ್ರೆ ನೆಪ ಮಾತ್ರ ಮಾಡೋದು ಇವ್ರ ಆರೋಪ, ಬೇರೆ ಏನೂ ಇಲ್ಲ ಇವ್ರ ರಾಜಕಾರಣದಲ್ಲಿ. ಅವರು ಒಂದಷ್ಟು ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಈ ಬಜೆಟನ್ನ ನೀವು ಯಾವ ರೀತಿ ಅವ್ರು ಕೇಂದ್ರದ ಕೆಲವೊಂದು ಹೇಳಿದ್ರು, ಹೌದಲ್ವಾ? ಈ ದೇಶದಲ್ಲಿ 30 ಕೋಟಿ ಪರಿಶಿಷ್ಟರಿದ್ದಾರೆ, ನೀವು 60,000 ಕೊಟ್ಟಿದ್ದೀರಾ. ನಾವು 1 ಕೋಟಿ ಇರ್ತಕ್ಕಂಥ ಪರಿಶಿಷ್ಟರಿಗೆ ಆಯ್ತಾ 32,000 ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಕಳೆದ 3 ವರ್ಷದಿಂದ 40,000 ಕೋಟಿನ ಲಪ್ಟಾಯಿಸಿ ನುಂಗಿದ್ರಲ್ಲ, ಏನ್ ಮಾಡಿದ್ರಿ? ಪರಿಶಿಷ್ಟರಿಗೆ ಹೋಗ್ಬೇಕಾಗಿದ್ದಂತ ದುಡ್ಡನ್ನ ಏನ್ ಮಾಡಿದ್ರಿ? ಆದ್ರೆ ಸರ್ ಅವ್ರು ಹೇಳ್ತಾರೆ ಯಾವುದು FRBM ಇದರಲ್ಲಿ 4.95 ಇದರಲ್ಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಶಾಡೋ ಪ್ರೇಫರೆನ್ಸ್ ಅದರಲ್ಲಿ ಸರ್ ಗುತ್ತಿಗೆದಾರ ಕೊಡುವಂತ ಅಮೌಂಟ್ ಕೊಟ್ಟಿಲ್ಲ. ಯಾರು ವಿದ್ಯಾರ್ಥಿಗಳನ್ನ 56,000 ನೇಮಕಾತಿ ಮಾಡ್ತೀನಿ ಅಂತ ಹೇಳ್ರಲ್ಲ, ಅದಕ್ಕೆ ಮೀಸಲಾಗಿ ದುಡ್ಡೇ ಇಟ್ಟಿಲ್ಲ, ಅದಲ್ಲಿ. ಅದ್ರ ಜೊತೆಗೆ ಯಾರು ಬೆಂಗಳೂರಿನ ರೋಡ್ಗಳಿಗೆ 2,500 ಕೋಟಿ ಅಂತಾರೆ. ಅರೆ 1,500 ಕೋಟಿ ಗುಂಡಿಗಳು ಮುಚ್ಚ ಕೊಟ್ರಲ್ರಿ, ಆ ಗುಂಡಿನೇ ಮುಚ್ಚಿಲ್ಲ. ಆ ಶಕ್ತಿ ಯೋಜನೆ ಇಡೀ ಭಾರತದಲ್ಲಿ ಬಸ್ಸುಗಳು ಕೆಟ್ಟು ಮೊನ್ನೆ ಸರ್ ಇದು ಸ್ಕ್ಯಾನಿಂಗ್ ಇದರಲ್ಲಿ MRI ಸ್ಕ್ಯಾನಿಂಗ್ ಇದರಲ್ಲಿ 143 ಕೋಟಿ ಇದಕ್ಕೆ ಕೊಟ್ಟಿಲ್ಲ, ಆಸ್ಪತ್ರೆಗಳು ಕೊಟ್ಟಿಲ್ಲ. ಇಷ್ಟು ಕೊಡದೇ ಇರೋರು ಇವ್ರು ಯಾವ್ದು ಬರೀ ಸಾಲದಲ್ಲಿ ಗಾಳಿ ಗೋಪುರ ಕೊಟ್ಟು ಜನರಿಗೆ ನೀರು ಕುಡಿಸೋ ಸರ್ಕಾರ ಇದು. ಲೋಹಿತ್ ಅವರೇ, 100 ಕೋಟಿಯನ್ನ ನಿಮ್ಮ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ತಾವು ಕೂಡ ಅನೇಕ ಹೋರಾಟಗಳನ್ನು ಕೂಡ ಮಾಡ್ತೀರಾ, ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ. ಸರ್, ಒಳ ಮೀಸಲಾತಿನಲ್ಲಿ ಏನು ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ನಮಗೆ ಎ ಗುಂಪು ಕೊಡಬೇಕಾಗಿತ್ತು, ಅದು ಇಡೀ 96 ಸಮುದಾಯ 59 ಸಮುದಾಯ ಅಂತ ಗುರ್ಸಿರೋ ಅಂಥ ನಾಗಮೋಹನ್ ದಾಸ್ ಆಯೋಗದಲ್ಲಿ ಇವತ್ತು ವಂಚನೆ ಮಾಡಿರೋಂಥ ಸಿದ್ದರಾಮಯ್ಯನವರು ಪ್ಯಾಕೇಜ್ ಕೊಡ್ತೀವಿ, ಆಮೇಲೆ ಪ್ರತ್ಯೇಕ ಒಂದು ನಿಗಮ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಆ ಇಡೀ ಅಷ್ಟು 99 ಸಮುದಾಯಗಳಿಗೆ ಅವ್ರಿರೋಂಥ ಪರಿಸ್ಥಿತಿಗೆ 100 ಕೋಟಿ ಏನಕ್ಕೂ ಸಾಲಲ್ಲ, ಕನಿಷ್ಠ 1,000 ಕೋಟಿನಾದ್ರೂ ಕೊಡಬೇಕಾಗಿತ್ತು. ಇವತ್ತು SC ST TSP ನಲ್ಲಿ ಈ ವರ್ಷ 4ನೇ ಬಜೆಟ್ ಸುದೀರ್ಘವಾಗಿ 2ನೇ ಅವಧಿಯಲ್ಲಿ ಮಂಡನೆ ಮಾಡಿರೋಂಥ ಸಿದ್ದರಾಮಯ್ಯನವರು 14,288 ಕೋಟಿ ಇಡೀ SC ST TSP ನಲ್ಲಿ ಮೂಲಕ ಇವತ್ತು ವಂಚನೆ ಮಾಡಿದ್ದಾರೆ. ಇವತ್ತು 53,000 ಕೋಟಿ 4 ಅವಧಿಗಳಲ್ಲಿ
ಯೋಜನೆಗಳಲ್ಲಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ವರ್ಷ ಇವತ್ತು ದಲಿತ ಸಮುದಾಯಗಳು ನಾಳೆ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ ಚಿತ್ರದುರ್ಗದಲ್ಲಿ ನಮ್ಮ ಪಾರ್ಟಿ ಪರವಾಗಿ. ಇವತ್ತು ಒಳ ಮೀಸಲಾತಿ ಆಗಿರ್ಬೋದು ಅಥವಾ ನಿಮಗೂ ಒಂದು ಒಳ್ಳೆ ಅಜೆಂಡಾ ಅಲ್ಲ ರಾಜಕೀಯವಾಗಿ, ಅಲ್ಲ ವೋಟ್ ಬ್ಯಾಂಕ್. ನಾವು ಶೋಷಿತ ದಮನಿತ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಪರವಾಗಿ ಇರ್ರೆಸ್ಪೆಕ್ಟಿವ್ ಆಗಿ ಪಾರ್ಟಿಯಾಗಿ ಹೋರಾಟ ಮಾಡಲ್ಲ ನೀವು, ಅದಕ್ಕೊಂದು ಪಾರ್ಟಿ ಟಚ್ ಕೊಡ್ತೀರಾ, ಅಲ್ಲೊಂದು ವೋಟ್ ಬ್ಯಾಂಕ್ ಸೃಷ್ಟಿ ಮಾಡ್ಕೊಂತೀರಾ. ವೋಟ್ ಬ್ಯಾಂಕ್ ಅದು ಪ್ರತ್ಯೇಕ, ಆದ್ರೆ ಸಾಮಾಜಿಕ ನ್ಯಾಯ ನೀಡುವಂತದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮುನ್ನೆಲೆಗೆ ಇದ್ದೇ ಇರುತ್ತೆ. ಮೇಡಮ್ ತುಂಬಾ ಕುತೂಹಲದಿಂದ್ರಿ, ಏನೋ ಹೇಳ್ಬೇಕು ಅಂತ ಹೇಳಿ ಹೇಳ್ತೀರಾ? ಕಾಂಗ್ರೆಸ್ ಪಕ್ಷದವರು ಆಸ್ಪತ್ರೆ ಬಗ್ಗೆ ಮಾತಾಡಿದ್ರು. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಲ್ಲ, ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಆದ್ರೆ 24 ಗಂಟೆ ಅಬಕಾರಿ ಇಲಾಖೆ ಮಾತ್ರ ಚಾಲಾಗಿಡ್ಬೇಕು. ಗಾಂಧೀಜಿ ಬಗ್ಗೆ ಮಾತಾಡ್ತೀರಾ, ಕುಡಿತಕ್ಕೆ ನೀವು ಇನ್ನಷ್ಟು ಟಾರ್ಗೆಟ್ಗಳು ಕೊಡ್ತೀರಾ, ಜನವನ್ನ ಕುಡಿತದಲ್ಲೇ ಇರ್ಬೇಕು ಹೇಳ್ತಿದ್ರು. ಎಲ್ಲ ಬಿಜೆಪಿ ಕೆಲವು ಟಾಪ್ ಲೀಡರ್ಗಳೇ ಜಾಸ್ತಿ ಕುಡಿಯೋದು ಅಂತಿದ್ರು. ನಾನು ಹೇಳುದು ಟಾರ್ಗೆಟ್ 45,000 ಕೋಟಿಗೆ ಇಟ್ಟಿದ್ದೀರಾ. ಯಾಕೆ 24 ಗಂಟೆ ಓಪನ್ ಇರಬೇಕು? ಇಷ್ಟೊತ್ತು ನೀವು ನೋಡಿ, ಮೂಲಭೂತ ಸೌಕರ್ಯ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಜನರಿಗೆ ಮೂಲಭೂತ ಸೌಕರ್ಯ ಬೇಕು. ಶಾಲೆಗಳಲ್ಲಿ ಸಾಕ್ಸ್ಗಳಿರ್ಬೋದು, ಯೂನಿಫಾರ್ಮ್ಗಳಿರ್ಬೋದು, ಶಾಲೆಗಳು ಸೋಡ್ತಾ ಇದೆ. ಇದು ಯಾವ್ದು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾವ್ದು ಅವೈಜ್ಞಾನಿಕವಾದ ಟನಲ್ ಕಟ್ಟಕ್ಕೆ ಹೋಗಿದ್ದೀರಾ ನೀವು. ರಾಜ್ಯದಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ತಿರೋರ ಬಗ್ಗೆ ಮಾತಾಡೋರಿಲ್ಲ, ಕಸದ ಬಗ್ಗೆ ಯೋಚನೆ ಇಲ್ಲ. ಬೆಂಗಳೂರನ್ನು ಇಂತ ಒಂದು ಬಾಂಬ್ ಬ್ಯಾಂಗ್ಳೂರ್ ಮಾಡಿಟ್ಟಿದ್ದೀರಾ, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡಕ್ ಹೊರಟಿದ್ದೀರಾ. ಸಿಲಿಕಾನ್ ಸಿಟಿ ಇರುವಂತ ಗುಂಡಿಗಳ ರಾಜ್ಯ ಮಾಡಿದ್ದೀರಾ. ಏನು ಇಡೀ ರಾಜ್ಯದ ಜನತೆ ನೋಡ್ತಿದ್ದಾರೆ. ವಕ್ತಾರು ಬೇಕಾಗಿಲ್ಲ ಇವರ ಸಾಲದ ಸುಳಿ ಅಂತೇಳಿ. ಪ್ರತಿಯೊಬ್ಬ ವೋಟ್ ಹಾಕಿರೋ ಜನನು ಹೇಳ್ತಾರೆ ಎಷ್ಟು ಲಕ್ಷ ಕೋಟಿ ಸಾಲ ಅಂತೇಳಿ. 4,39,300 ಕೋಟಿ ಸಾಲ. ನಿಮ್ದು 125 ಲಕ್ಷ ಸಾಲದ್ದು ಹೇಳ್ಬೇಕು.